ಗೈಸ್ ಇವಾಗ ಒಂದ್ ಬೈಟ್ ತಗೊಳದ ಬನ್ನಿ ಯಾವ ತರ ಇರ್ತದೆ ಅಂತ ನೋಡಿ. ಸಖತ್ತಾಗಿ ಟೇಸ್ಟ್ ಬಂದೈತೆ, ಟೇಸ್ಟ್ ಚೆನ್ನಾಗೈತೆ. ಮತ್ತೆ ನೋಡಿ ಯಾವ ತರ ಬೆಂದೈತೆ, ಕ್ಲೀನ್ ಆಗಿ ಬೆಂದೈತೆ. ಒಂದ್ ಬೈಟ್ ತಗತೀನಿ ರೀ ಗೈಸ್ ಹಂಗೇನೆ. ಹಾ ಹಾ ನಮಸ್ಕಾರ ಗೈಸ್, ಎಲ್ರಿಗೂ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಏನ್ ಎಕ್ಸ್ಪೆರಿಮೆಂಟ್ ಅಂದ್ರೆ, ಇನ್ಸ್ಟಾಗ್ರಾಮ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಎಲ್ಲಾ ಕಡೆನು ಈ ಚಿಪ್ಸ್ ನ ಒಳಗಡೆ ಮೊಟ್ಟೆ ಮತ್ತೆ ಟೊಮೊಟೊ ಈರುಳ್ಳಿನೆಲ್ಲ ಹಾಕ್ಸ್ಬಿಟ್ಟು ಇದನ್ನ ಕವರ್ ಮಾಡ್ಬಿಟ್ಟು ಮತ್ತೆ ನೀರಲ್ಲಿ ಬೇಯಿಸ್ಬಿಟ್ಟು ಅದನ್ನ ಒಂಥರ ಆಮ್ಲೆಟ್ ಆಗಿರುತ್ತೆ ಗೈಸ್. ಅದನ್ನ ತಿಂದ್ಮೇಲೆ ಎಲ್ರು ಹೇಳ್ತಾ ಇದಾರೆ ಫುಡ್ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ಅದಕ್ಕೋಸ್ಕರ ನಾವಿವತ್ತು ಈ ಎಕ್ಸ್ಪೆರಿಮೆಂಟ್ ನ ಮಾಡಿ ಈ ಫುಡ್ ನ ನಾವು ರೆಡಿ ಮಾಡಿ ಚೆನ್ನಾಗಿರ್ತದೋ ಇಲ್ಲ ಅವ್ರು ಹೇಳಿರೋದು ಸುಳ್ಳ ಇಲ್ಲ ನಿಜನ ಅಂತ ನಾವು ಪ್ರೂವ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಈ ವಿಡಿಯೋ ಒಂದು ನಿಮ್ ಕಡೆಯಿಂದ ಒಂದು ಲೈಕ್ ಇರ್ಲಿ ಗೈಸ್. ಅದಕ್ಕೋಸ್ಕರ ನಾವು ಒಂದು 5 ರೂಪಾಯಿದು ಚಿಪ್ಸು ಮತ್ತೆ ಒಂದು ಮೊಟ್ಟೆ, ಟೊಮೊಟೊ ಈರುಳ್ಳಿ ಮತ್ತೆ ಟೊಮೊಟೊ ಈರುಳ್ಳಿಗಳನ್ನ ಯೂಸ್ ಮಾಡಿ ಈ ಫುಡ್ ನ ನಾವು ಕೂಡ ಪ್ರಿಪೇರ್ ಮಾಡಿ ಅವ್ರು ಹೇಳಿರೋದು ನಿಜನಾ ಇಲ್ಲ ಸುಳ್ಳ ಅಂತ ನಿಮಗ್ ತಿಳಿಸ್ತಾ ಇದೀನಿ ಗೈಸ್. ಅದಕ್ಕೋಸ್ಕರ ಈ ವಿಡಿಯೋಗೊಂದು ಫಾಲೋ ಲೈಕ್ ಎಲ್ಲ ಇರ್ಲಿ ಗೈಸ್. ಬನ್ನಿ ಈ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡೋದ. ಈ ರಿಸಲ್ಟ್ ಹೆಂಗಿರ್ತದೆ ಅಂತ ನೀವು ನೋಡ್ಬೇಕಂದ್ರೆ ಕೊನೆ ತನಕ ಈ ವಿಡಿಯೋನ ನೋಡಿ ಗೈಸ್. ಈ ಎಕ್ಸ್ಪೆರಿಮೆಂಟ್ ವಿಡಿಯೋ ತುಂಬಾನೇ ಚೆನ್ನಾಗಿದೆ ಗೈಸ್, ನನಗೂ ತುಂಬಾ ಇಷ್ಟ ಆಗಿದೆ. ಅದಕ್ಕೋಸ್ಕರ ಈ ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ತುಂಬಾ ಜನ ಹೇಳ್ತಾರೆ ಈ ಫುಡ್ ತಿಂದ ಮೇಲೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಫುಡ್ ನ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ರೆಡಿ ಮಾಡಿದ್ಮೇಲೆ ನಿಮ್ಗೂ ಕೊಡ್ತೀನಿ, ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದ್ರೆ ಲೈಕ್ ನ ಮಾಡಿ ಗೈಸ್. ಇನ್ನೊಂದ್ ಟೈಮ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್. ಮೊದ್ಲು ಇದಕ್ಕೇನ್ ಇಡ್ಬೇಕಂದ್ರೆ ಫಸ್ಟ್ ಇದನ್ನ ಗ್ಯಾಸ್ ನ ಆನ್ ಮಾಡ್ಬಿಟ್ಟು ಫಸ್ಟ್ ನೀರ್ನ ಕುದಿಯಕ್ಕೆ ಇಡ್ಬೇಕು. ಮತ್ತೆ ಈ ಚಿಪ್ಸ್ ನ ಹೊಡೆದ್ಬಿಟ್ಟು ಮೊಟ್ಟೆ ಮತ್ತೆ ಮಸಾಲೆಗಳನ್ನ ಹಾಕ್ಬಿಟ್ಟು ಈ ಬಿಸಿನೀರ್ ಒಳಗಡೆ ಕಾಯಕ್ಕೆ ಇಡ್ಬೇಕು ಗೈಸ್. 10 to 15 ಮಿನಿಟ್. 10 to 15 ಮಿನಿಟ್ ಆದ್ಮೇಲೆ ಇದನ್ನ ನಾವು ತೆಗೆದ್ಬಿಟ್ಟು ಫುಡ್ ನ ನೋಡೋದ ಚೆನ್ನಾಗಿರ್ತದ ಚೆನ್ನಾಗಿರಲ್ವಾ ಅಂತ. ಬನ್ನಿ ಈ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿರೋದು ನಿಜಾನ ಇಲ್ಲ ಸುಳ್ಳ ಅಂತ ನಾವು ಪ್ರೂವ್ ಮಾಡೋದ. ಬನ್ನಿ ಗೈಸ್. ಇವಾಗ ಗ್ಯಾಸ್ ನ ಹಚ್ಬಿಟ್ಟು ನೀರ್ನ ಕಾಯಕ್ಕೆ ಇಡ್ತೀನಿ. ವೆಯ್ಟ್ ನ ಮಾಡಿ ಗೈಸ್. ಹಂಗೆ ಗೈಸ್ ಒಂದ್ ಸ್ವಲ್ಪ ಗಾಳಿ ಬರ್ತಾ ಐತೆ, ಅದಕ್ಕೋಸ್ಕರ ಗ್ಯಾಸ್ ಇದೈತಲ್ಲ ಉರಿ ಬಂದು ಅಲ್ಗಾಡ್ತಾ ಇದೆ. ಒಂದ್ ಸ್ವಲ್ಪ ಕ್ಷಮೆ ಇರ್ಲಿ. ಮತ್ತೆ ವಾಯ್ಸ್ ಬಂದು ಡಿಸ್ಟರ್ಬ್ ಏನಾದ್ರು ಇರ್ಲಿ ಕ್ಷಮಿಸಿ ಗೈಸ್. ಒಂದ್ ಸ್ವಲ್ಪ ಡಿಸ್ಟರ್ಬ್ ಇದೆ. ನೆಕ್ಸ್ಟ್ ಟೈಮ್ ಇಂದ ಒಳ್ಳೆ ಮೈಕ್ ನ ಅಪ್ಗ್ರೇಡ್ ಮಾಡ್ತೀನಿ, ಅವಾಗಿಂದ ನಿಮ್ಗೆ ಒಳ್ಳೆ ವಾಯ್ಸ್ ಕೇಳ್ಬೋದು ಗೈಸ್. ಅಲ್ಲಿ ತನಕ ಒಂದ್ ಸ್ವಲ್ಪ ಕ್ಷಮೆ ಇರ್ಲಿ ಗೈಸ್. ಮೊದ್ಲೇ ನೀರ್ನ ಕಾಯಕ್ ಇಟ್ಬಿಡ್ತಾ ಇದ್ದೀನಿ ನೋಡಿ. ಗೈಸ್ ನೀರ್ನ ಕಾಯಕ್ ಇಡ್ಬೇಕು. ಏನಕ್ಕಂದ್ರೆ ಚಿಪ್ಸು ಅದನ್ನೆಲ್ಲ ಹಾಕದ್ಮೇಲೆ ನೀರೊಳಗಡೆ ಇಟ್ ಮಾಡ್ಬೇಕು ತಾನೆ, ಅದಕ್ಕೋಸ್ಕರ ಕಾಯಕ್ ಮೊದ್ಲೇ ಇಟ್ಬಿಡ್ತಾ ಇದ್ದೀನಿ ನೀರ್ನ. ಗೈಸ್ ನೀರ್ ಕಾಯ್ಲಿ, ನಾವು ಬನ್ನಿ ಚಿಪ್ಸ್ ಒಳಗಡೆ ಮೊಟ್ಟೆ ಈರುಳ್ಳಿನ ಕೂದಾಕದ. ಬನ್ನಿ ಗೈಸ್ ಹಂಗೇನೆ. ಗೈಸ್ ಇದನ್ನು ಕಟ್ ಮಾಡ್ಬೇಕಾಯ್ತು, ಬಾಯಿಲೆ ಕಿತ್ಬಿಟ್ನಲ್ಲ ಗೈಸ್. ಮೇಲ್ಗಡೆ ಕಟ್ ಮಾಡ್ಬೇಕಿತ್ತು ಬಟ್ ಬಾಯೆಲ್ಲ ಕಿತ್ತಾಕೋದ್ನಲ್ಲ ಗೈಸ್. ಏನು ಮಾಡಕ್ಕಾಗಲ್ಲ, ಹೆಂಗೋ ಅಡ್ಜಸ್ಟ್ ಮಾಡದ. ಬನ್ನಿ ಇದನ್ನ ಚಾಕಲ್ ಫಸ್ಟ್ ಕಟ್ ಮಾಡ್ಬಿಟ್ಟು ಹೊಡೆದಾಕ್ಬಿಟ್ಟು ಹಿಂಗ್ ಕವರ್ ಮಾಡ್ಬೇಕಿತ್ತು ಗೈಸ್. ಎಂತ ಕಳಪೆ ಕೆಲಸ ಆಯ್ತು ಗೈಸ್ ಇವತ್ತು. ಬನ್ನಿ ಇದನ್ನ ನೋಡಿ ಚೂರ್ ಮಾಡ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಆಗಿ ಇದನ್ನ ನಾನು ಕಟ್ ಮಾಡಿರೋದೇ ಸರಿ ಇಲ್ಲ, ಹಲ್ಲಲ್ಲೇ ಕಿತ್ಬಿಟ್ಟೆ. ಇದನ್ನ ನಾವು ಚಾಕಲ್ ಕಟ್ ಮಾಡಿದ್ರೆ ಮೇಲ್ಗಡೆ ಕಟ್ ಮಾಡ್ಬಿಟ್ಟು ಮತ್ತೆ ಬೆಂಕಿಲಿ ಇದ್ ಮಾಡಿದ್ರೆ ಮತ್ತೆ ಅದೇ ತರ ಅಂಡಿಸ್ಬೋದಿತ್ತು ಗೈಸ್. ನಾವು ನೋಡಿ ಯಾವ ಕೆಲಸ ಆಯ್ತು ಇವಾಗ. ನನಗಂತೂ ಸಖತ್ ಬೇಜಾರಾಯ್ತೈತೆ, ನಾನೇ ಮಾಡ್ಬಿಟ್ನಲ್ಲ ಈ ಕೆಲ್ಸನ. ಚಿಪ್ಸ್ ಚೆನ್ನಾಗೈತೆ ಗೈಸ್. ಬನ್ನಿ ಈರುಳ್ಳಿ ಒಂದ್ ಸ್ವಲ್ಪ ಟೊಮೊಟೊನು ಕುದಾಕದ.
ಗೈಸ್ ಟೊಮೊಟೊ ಮತ್ತೆ ಈರುಳ್ಳಿನ ಕಟ್ ಮಾಡಿದೀನಿ, ಬನ್ನಿ ಚಿಪ್ಸ್ ಒಳಗಡೆ ಹಾಕದ. ಗೈಸ್ ಚಿಪ್ಸ್ ಒಳಗಡೆ ಹಾಕ್ತಾ ಇದೀನಿ ಟೊಮೊಟೊ ಈರುಳ್ಳಿನ. ರಿಸಲ್ಟ್ ಹೆಂಗ್ ಬರ್ತದೆ ಅಂತ ಗೊತ್ತಿಲ್ಲ, ಬಟ್ ನೋಡದ. ಎಲ್ರು ತಿಂದ್ಮೇಲೆ ಚೆನ್ನಾಗೈತೆ ಅಂತ ಹೇಳವ್ರೆ, ನಮ್ದುನು ಚೆನ್ನಾಗೇ ಬರ್ಲಿ ಗೈಸ್. ಒಂದ್ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಗೈಸ್. ಹಂಗೆ ಒಂದ್ ಸ್ವಲ್ಪ ಖಾರದ ಪುಡಿ, ಗೈಸ್ ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಗೈಸ್. ಸಾಲ್ಟ್ ಖಾರದ ಪುಡಿ ಹಾಕಿದೀನಿ. ಇವಾಗ ಏನಿದ್ರು ಮೊಟ್ಟೆ ಹೊಡೆದ್ ಹಾಕ್ಬೇಕು ಗೈಸ್. ಗೈಸ್ ಇವಾಗ ಮೊಟ್ಟೆ ಹೊಡೆದ್ ಹಾಕ್ಬೇಕು. ನನಗ್ ಮೊಟ್ಟೆ ಹೊಡಿಯಕ್ಕೂ ಕರೆಕ್ಟ್ ಆಗಿ ಬರಲ್ಲ, ಕೆಳಗಡೆ ಬಿದ್ಬಿಟ್ರೆ ಕಷ್ಟ. ಗೈಸ್ ಇದೇ ಫಸ್ಟ್ ಟೈಮ್ ಮೊಟ್ಟೆ ಹೊಡೆದಿರೋದು, ಕ್ಲೀನ್ ಆಗಿ ಹೊಡೆದಿದ್ದೀನಿ. ಅವಾಗ ಒಂದ್ ಟೈಮ್ ಎಗ್ ರೈಸ್ ಮಾಡ್ಬೇಕಾದ್ರೆ ಹೊಡೆದಿದ್ದು, ಇನ್ ಇವಾಗ್ಲೇ ಹೊಡಿತಾ ಇರೋದು ಗೈಸ್. ಇದನ್ನ ಮಿಕ್ಸ್ ಮಾಡೋದ ತಡೀರಿ. ಗೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ, ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗ್ಲಿ. ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಹಾಕಳದ, ಕೈಯಲ್ಲಿ ಹಾಕಕ್ ಆಗಲ್ಲ, ಮತ್ತೆ ಕೈ ತೊಳಿಬೇಕು, ಅದಕ್ಕೋಸ್ಕರನೇ ಇದ್ರಲ್ಲಿ ಹಾಕತಾ ಇದೀನಿ. ಮಿಕ್ಸ್ ಮಾಡದ ಬನ್ನಿ. ದೇವ್ರೆ ಇದ್ ಮಾತ್ರ ಚೆನ್ನಾಗ್ ಬರ್ಲಿ ಅಪ್ಪ, ನಾನ್ ಮಾಡಿರೋದು ಯಾವ್ದೂನು ಇಲ್ಲಿ ತನಕ ಚೆನ್ನಾಗ್ ಬಂದಿಲ್ಲ ಗೈಸ್, ಅದಕ್ಕೋಸ್ಕರ ಇದಾದ್ರೂ ಚೆನ್ನಾಗ್ ಬರ್ಲಿ. ಗೈಸ್ ಎಲ್ಲಾನು ಒಳಗಡೆ ಪ್ರೆಸ್ ಮಾಡ್ತಾ ಇದೀನಿ ಗೈಸ್. ಇವಾಗ್ಲೇನೆ ತಿನ್ಬಿಡೋದ ಅನಿಸ್ತೈತಿ ಈ ಟೇಸ್ಟ್ ಅಂತೀನಿ, ಈ ಸ್ಮೆಲ್ಗೆ. ಬನ್ನಿ ಗೈಸ್ ಪ್ಯಾಕ್ ಮಾಡದ ಇದನ್ನ. ಗೈಸ್ ಹೆಂಗ್ ಪ್ಯಾಕ್ ಮಾಡೋದು, ಇಲ್ಲಿ ಬೇರೆ ಅರ್ದ್ ಬಿಟ್ಟಿದೀನಿ ಬಾಯಲ್ಲೇ, ಅದಕ್ಕೋಸ್ಕರ ಹಿಂಗ ಹಾಕ್ಬಿಟ್ಟು ಈ ಕ್ಲಿಪ್ ನ ಹಾಕದ ತಡೀರಿ ಗೈಸ್. ಒಳಗಡೆ ನೀರ್ ಹೋಗ್ಬಿಟ್ರೆ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಗೈಸ್. ನೀರ್ ಹೋಗ್ಬಿಡುತ್ತೆ, ಹಿಂಗ್ ಹಿಡ್ಕೊಳ್ಬೇಕು ನಾವು. ಹಿಂಗ್ ಹಿಡ್ಕೊಂಡ್ರೆ ಗೈಸ್ ಬೇಯೋದು, ಇಲ್ಲ ಅಂದ್ರೆ ಒಳಗಡೆ ನೀರ್ ಹೋಗೋ ಚಾನ್ಸಸ್ 90% ಇದೆ. ನೋಡೋದ ತಡೀರಿ, ಹಿಂಗೆ ಹಿಡ್ಕೋಬೇಕು ಗೈಸ್ ನಾವುನು. ಏನಕ್ಕಿಲ್ಲ ಅಂದ್ರೆ ಒಳಗಡೆಗೆ ನೀರು ಹೋಗೋ ಚಾನ್ಸಸ್ 99% ಇದೆ ಗೈಸ್. ಏನಕ್ಕಂದ್ರೆ ಇಲ್ಲಿ ಬಾಯಲ್ಲಿ ಅರ್ದಿದ್ದೀನಲ್ಲ, ಅಲ್ಲಿಂದ ನೀರ್ ಒಳಗಡೆ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಹಿಂಗೆ ಹಿಡ್ಕತೀನಿ ತಡೀರಿ ಗೈಸ್. ಗೈಸ್ ಬೆಂಕಿನೂ ಜಾಸ್ತಿ ಮಾಡಿದೀನಿ, ಬೇಗ ಬೇಯ್ಲಿ ಅಂತ. ಬೇಗ ಬೇಯ್ಲಿ. ಈ ತಿನ್ಬಿಟ್ಟು ಈ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ಗೈಸ್. ಈ ಟೇಸ್ಟ್ ಏನಾದ್ರು ಚೆನ್ನಾಗ್ ಬತ್ತಂದ್ರೆ, ನಾವೆಲ್ಲಾದ್ರೂ ನೈಟ್ ಕ್ಯಾಂಪ್ ಮಾಡಿದಾಗ ಗೈಸ್ ಈ ಫುಡ್ ನ ಮತ್ತೆ ಚೆನ್ನಾಗಿ ಟ್ರೈ ಮಾಡ್ತೀನಿ ಗೈಸ್. ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಟ್ರೈ ಮಾಡದ. ಚೆನ್ನಾಗ್ ಬಂದ್ರು ಓಕೆ, ಚೆನ್ನಾಗ್ ಬಂದಿಲ್ಲ ಅಂದ್ರು ಓಕೆ, ಬಟ್ ಆದ್ರೆ ನಾವ್ ತಿನ್ನೋ ತರ ಇದ್ರೆ ಸಾಕು ಗೈಸ್. ಹಿಂಗ್ ಮಡಗ್ಬೋದಾ ಗೈಸ್? ನೀರ್ ಹೋಗ್ಬಿಡ್ತದೆ ಒಳಗಡೆಗೆ ಹಿಂಗ್ ಮಡಗುದ್ರುನು. ಗೈಸ್ ಹಿಂಗ್ ಮಡಗಿದೀನಿ, ಏನಕ್ಕಂದ್ರೆ ಕೈಲಿ ಇಟ್ಕೊಳಕ್ ಆಗಲ್ಲ ಅಂತ. ನೋಡೋದ ತಡೀರಿ ನಿಮ್ಗೆ ಗೈಸ್. ಮುಖನ ಕೊಡಕೆ ಆಯ್ತಾ ಇಲ್ಲ, ಅಲ್ಲಿಗೆ ಎವಿ ಗಾಳಿ ಬರ್ತಾ ಬತ್ತೈತಲ್ಲ, ಬೆಂಕಿ ನಮ್ ಮುಖಕ್ಕಿನ ಹೊಡಿತೈತೆ ಗೈಸ್. ನಮ್ಮ ಸೆಟಪ್ ನೋಡಿ ಆಗೈತೆ. ಫಸ್ಟು ಕುಡುಗ್ಲು ಇಟ್ಬಿಟ್ಟು ಅದನ್ನು ಒತ್ತಿಕ್ಕಿದ್ದೀನಿ ಗೈಸ್. ಏನಕ್ಕಂದರೆ ನೀರು ಒಳಗಡೆ ಬಿದ್ಕೊಬಿಟ್ರೆ ನೀರು ಹೋಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಒತ್ತಿಕ್ಕಿದ್ದೀನಿ. ಅದಕ್ಕೋಸ್ಕರ ಕುಡುಗ್ಲು ಇಟ್ಬಿಟ್ಟು ಆ ಥರ ನಾವು ಜುಗಾಡ್ ಮಾಡಿದ್ದೀವಿ ಗೈಸ್. ಗೈಸ್ ನಾವು ಇದನ್ನ ಬೇಯಕ್ಕೆ ಇಟ್ಟಿದೀವಿ. ಇದು ಬೇಯಬೇಕಂದ್ರೆ 10 to 15 ಮಿನಿಟ್ ಬೇಕಲೇಬೇಕು ಗೈಸ್. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದೀವಿ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ. ನೀವು ಅಲ್ಲಿ ತನಕ ವೆಯ್ಟ್ ಮಾಡಿ ಗೈಸ್. ಗೈಸ್ 10 to 20 ನಿಮಿಷ ಆದ್ಮೇಲೆ ಕೊನೆಗೆ ಇವಾಗ ಓಪನ್ ಮಾಡಿದೀವಿ. ಬೆಂದೈತೆ ಅನ್ಕೊಳ್ತೀನಿ ಗೈಸ್. ನೋಡೋದ ಬನ್ನಿ, ಇದಕ್ಕೆ ಟ್ರಾನ್ಸ್ಫರ್ ಮಾಡೋದ. ಗೈಸ್ ಬನ್ನಿ ಟ್ರಾನ್ಸ್ಫರ್ ಮಾಡೋದ ಹೆಂಗೈತೆ.
ನೋಡಿ ಯಾವ ತರ ಒಂದೈತೆ ಫೈನಲಿ ಗೈಸ್. ಗೈಸ್ ಕಷ್ಟಪಟ್ಟಿಂದ ಮಾಡಿರೋದಕ್ಕೂ ಚೆನ್ನಾಗಿ ಬಂದ್ಬಿಟ್ಟೈತೆ ಗೈಸ್. ತಡೀರಿ ಒಂದ್ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳೋದ ತಿನ್ನಕ್ಕೆ. ಗೈಸ್ ಯಾವ ತರ ಬಂದೈತೆ ನೋಡಿ. ಗೈಸ್ ಸೂಪರ್ ಆಗಿ ಬಂದೈತೆ. ನನ್ಗಂತೂ ಸಖತ್ ಖುಷಿ ಐತೈತೆ. ಬನ್ನಿ ಟೇಸ್ಟ್ ಮಾಡ್ತೀನಿ. ಗೈಸ್ ನಮ್ ಹುಡ್ಗನ್ಗೂ ಒಂದ್ ಬೈಟ್ ಕೊಟ್ಟಿದೆ, ಸಖತ್ತಾಗೈತೆ ಅಂತ ಹೇಳ್ತಾವನೆ. ಬನ್ನಿ ತಿನ್ನದ. ಗೈಸ್ ನೀವೇನಾದ್ರೂ ಮಾಡೋದಾದ್ರೆ ಈ ಪೇಪರ್ ಯೂಸ್ ಮಾಡಕ್ ಹೋಗ್ಬೇಡಿ. ಪ್ಲಾಸ್ಟಿಕ್ ಇಂದ ಬೇಯಿಸೋದು ಹಾನಿಕರ, ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ನೀವು ಅದಕ್ಕೋಸ್ಕರ ಆಲ್ಟರ್ನೇಟ್ ಪಾತ್ರೆಗೆನೆ ಹಾಕ್ಬಿಟ್ಟು ಮಾಡಿ. ನಾನು ಇದೊಂದು ಟೈಮ್ ಟೇಸ್ಟ್ಗೋಸ್ಕರ ಈ ತರ ಮಾಡ್ತಾ ಇರೋದು. ನೀವ್ ಯಾವ್ದೇ ಕಾರಣಕ್ಕೂ ಪ್ಲಾಸ್ಟಿಕ್ ಇಂದ ಯೂಸ್ ಮಾಡೋದಾಗ್ಲಿ ಈ ತರ ಕುಕ್ ಮಾಡೋದಾಗ್ಲಿ ಮಾಡ್ಬೇಡಿ ಗೈಸ್, ಪ್ಲೀಸ್ ನನ್ ಕಡೆಯಿಂದ ರಿಕ್ವೆಸ್ಟ್. ಏನೋ ಒನ್ ಟೈಮು ಬೈಟ್ ಮಾಡ್ತೀನಿ ಅಂದ್ರೆ ಓಕೆ, ಒನ್ ಟೈಮ್ ಟೇಸ್ಟ್ ಮಾಡ್ತೀನಿ ಅಂದ್ರೆ ಓಕೆ. ಪದೇ ಪದೇ ತಿನ್ನೋದಾಗ್ಲಿ ಚಿಕ್ಕ ಮಕ್ಳು ಕೊಡೋದಾಗ್ಲಿ ಮಾಡಕ್ ಹೋಗ್ಬೇಡಿ, ಸರಿನಾ? ನೋಡಿ ಇನ್ನೊಂದ್ ಬೈಟ್ ತಗೋತಾ ಇದೀನಿ. ಸಕ್ಕತ್ತಾಗಿದೆ. ಅಪರೂಪಕ್ಕೆ ಒಂದ್ ಒಳ್ಳೆ ಫುಡ್ ತಿಂದೆ ನಾನ್ ಮಾಡಿರೋದ್ರಲ್ಲಿ. ಗೈಸ್ ಲಾಸ್ಟ್ ಬೈಟು. ಗೈಸ್ ಅಲ್ಟಿ ಗೈಸ್ ಮಾತ್ರ ಸೂಪರ್ ಆಗಿತ್ತು ಮಾತ್ರ. ನೀವೇನಾದ್ರೂ ಟ್ರೈ ಮಾಡ್ತೀನಿ ಅಂದ್ರೆ ವಿತೌಟ್ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ, ಬೇರೆ ರೀತಿ ಆಲ್ಟರ್ನೇಟ್ ಮಾಡ್ಕೊಂಡು ತಿನ್ನಿ ಗೈಸ್. ಪೇಪರ್ ಅಲ್ಲಿ ಯಾವತ್ತೂ ಮಾಡ್ಕೊಂಡು ತಿನ್ನಕ್ ಹೋಗ್ಬೇಡಿ. ಪ್ಲಾಸ್ಟಿಕ್ ಬಂದು ಕ್ಯಾನ್ಸರ್ ಆಗ್ಲಿ ಮತ್ತೊಂದಾಗ್ಲಿ ಕಾರಣ ಆಗ್ಬೋದು. ಅದಕ್ಕೋಸ್ಕರ ನೀವು ಈ ತರ ಫುಡ್ ಮಾಡ್ತೀನಿ ಅಂದ್ರೆ ಬೇರೆ ಆಲ್ಟರ್ನೇಟ್ ಪಾತ್ರೆಗೆನೆ ಈ ತರ ಎಲ್ಲಾನು ಮಟನ್ ಅಲ್ಲಿ ಹಾಕ್ಬಿಟ್ಟು ಈ ತರನೇ ಮಾಡೋದಾದ್ರೆ ಮಾಡಿ, ಇಲ್ಲಾಂದ್ರೆ ಬೇರೆ ರೀತಿ ಮಾಡಿ. ಮಾತ್ರ ಚಿಕ್ಕ ಮಕ್ಳಿಗೆ ಮಾತ್ರ ಈ ತರ ಫುಡ್ ನ ರೆಕಮೆಂಡ್ ಮಾಡಕ್ ಹೋಗ್ಬೇಡಿ. ನಾನು ರೆಕಮೆಂಡ್ ಮಾಡಲ್ಲ, ಬಟ್ ನಾನು ತಿನ್ನಕ್ ಹೋಗಲ್ಲ ಜಾಸ್ತಿ. ಏನೋ ಒಂದ್ ಟೈಮ್ ಟೇಸ್ಟ್ಗೋಸ್ಕರ ತಿಂತಾ ಇದೀನಿ. ಮತ್ತೆ ನಿಮ್ ಜೊತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟಾಟಾ ಬೈ ಬೈ, ಲವ್ ಯು ಗೈಸ್.